ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಿದೆ. ಈ ಬಜೆಟ್ ಅಲ್ಲಿ ಏನು ಹೇಳ್ಕೊಳ್ಳುವಂಥದ್ದಿಲ್ಲ. ಇದರಲ್ಲಿ ಕೃಷಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಅಂಶಗಳನ್ನ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಎರಡನೇದು ಸಣ್ಣ ಕೈಗಾರಿಕೆ ಕೊಡಬೇಕು ಅಂತ ಹೇಳ್ತಾರೆ. ಕೃಷಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂದವರು ಮೊದಲನೇ ಆದ್ಯತೆ ಕೊಟ್ಟಿಲ್ಲ, ಮೊದಲು ನಾಶ ಮಾಡಿಕೊಟ್ಟಾರೆ ಬಜೆಟ್ ಮುಖಾಂತರ. ಸಣ್ಣ ಕೈಗಾರಿಕೆಗಳು ಕೂಡ ಯಾವುದೇ ಎರಡನೇ ಆದ್ಯತೆ ಕೊಟ್ಟಿಲ್ಲ, ಅದು ಕೂಡ ನಾಶ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ತುಟಿ ತುಪ್ಪ ಹಚ್ಚುವಂತ ಬಜೆಟ್ ಅಷ್ಟೇ ಇದು ಕೃಷಿಕರಿಗೆ ಇದರಿಂದ ಏನು ಲಾಭ ಇಲ್ಲ. ಕೃಷಿ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕಾರ್ಪೊರೇಟೀಕರಣ ಮಾಡಕ್ಕೆ ಏನು ಮೊದಲೇ ಹೆಜ್ಜೆ ಇಟ್ಟಿದ್ರೋ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೊರತು ಇದು ರೈತರಿಗೆ ಲಾಭ ಇಲ್ಲ. ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ಕೊಟ್ಟಿವಿ ಅಂತ ಹೇಳ್ತಾರೆ, ಆದರೆ ಕೃಷಿಕರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಈ ಬಜೆಟ್ ಪರಿಸ್ಥಿತಿ ಇಲ್ಲ. ಇವತ್ತು ಆತ್ಮಹತ್ಯೆ ಆಗ್ತಾ ಇದೆ. 384 ದಿನ ಹೋರಾಟ ನಡೆದಿದೆ. ಆ ಕೊಟ್ಟಂತ ಲಿಖಿತ ಭರವಸೆ ಬಗ್ಗೆ ಏನು ಚಕಾರ ಎತ್ತಿಲ್ಲ. ಸಾಲ ಮನ್ನಾ ಮಾಡ್ತೀವಿ ರೈತರು, ಅದ್ರ ಬಗ್ಗೆ ಏನು ಹೇಳಿಲ್ಲ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ. ಇವತ್ತು ಮೈಕ್ರೋ ಫೈನಾನ್ಸ್ ನಿಂದ ಜನ ಆತ್ಮಹತ್ಯೆ ಮಾಡ್ತಿದ್ದಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ರಿಸರ್ವ್ ಬ್ಯಾಂಕ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಸ್. ಅದಕ್ಕೊಂದು ನೀತಿ ರೂಪಿಸಬೇಕು ಅನ್ನೋದು ಯಾವುದೂ ಕೂಡ ಇಲ್ಲಿ ವ್ಯಕ್ತ ಆಗಿಲ್ಲ. ಟೋಟಲಿ ಇದು ಕೃಷಿಕರಿಗೆ ನಿರಾಶಾದಾಯಕವಾದಂತಹ ಬಜೆಟ್.